ಚಿತ್ರದುರ್ಗ ನಗರದ ಬೋವಿ ಮಠಕ್ಕೆ ಬಿಎಸ್ ಯಡಿಯೂರಪ್ಪ ಭೇಟಿ ಕೊಟ್ಟಿದ್ದಾರೆ. ಬಿಎಸ್ವೈ ಭೇಟಿ ವೇಳೆ ಬೋವಿ ಸಮಾಜದ ಯುವಕರು ಅವರಿಗೆ ಅಲ್ಲಿ ಅಡ್ಡಿಪಡಿಸಿದ್ದಾರೆ. ಬೋವಿ ಸಮುದಾಯಕ್ಕೆ ಬಿಜೆಪಿ ಟಿಕೆಟ್ ನೀಡದೇ ಇರುವುದಕ್ಕೆ ತೀವ್ರ ಆಕ್ರೋಶವನ್ನ ಹೊರಹಾಕಲಾಗಿದೆ. ಬೋವಿ ಮಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀ ಭೇಟಿ ಮಾಡಲು ಅಡ್ಡಿ ಮಾಡಲಾಗಿದೆ. ಬೋವಿ ಸಮಾಜಕ್ಕೆ ಟಿಕೆಟ್ ನೀಡದೇ ಇರುವುದಕ್ಕೆ ಗರಂ ಆಗಿದ್ದಾರೆ ಇಮ್ಮಡಿ ಶ್ರೀ. ಸಮುದಾಯದವರೆಲ್ಲ ನೋಟಾ ಹಾಕುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರಂತೆ ಶ್ರೀಗಳು. ವಿರೋಧದ ನಡುವೆಯೂ ಸಿದ್ದರಾಮೇಶ್ವರ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ. ಚಿತ್ರದುರ್ಗ ಲೋಕಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಾರಾಯಣಸ್ವಾಮಿಯಾಗಿ ಈಗಾಗಲೇ ಆಯ್ಕೆಯಾಗಿದ್ದಾರೆ. ಆನೇಕಲ್ ನಾರಾಯಣಸ್ವಾಮಿ, ನಾರಾಯಣಸ್ವಾಮಿ ಶಾಸಕರಾದ ಶಿಪಾರೆಡ್ಡಿ ಪೂರ್ಣಿಮಾ ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಮನೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಚಿತ್ರದುರ್ಗ ನಗರದ ಪ್ರತಿನಿಧಿ ವೀರೇಶ್. ಬೋವಿ ಮಠಕ್ಕೆ ಬಿಎಸ್ ಯಡಿಯೂರಪ್ಪ ಭೇಟಿ ಕೊಟ್ಟಿದ್ದಾರೆ. ಆದರೆ ಆ ಭೇಟಿ ಅಷ್ಟೊಂದು ಸಮಂಜಸವಾಗಿದೆಯಾ ಇಲ್ವಾ? ಯಾಕಂತ ಹೇಳಿದ್ರೆ ಶ್ರೀಗಳೇ ಆ ರೀತಿಯಾದಂಥ ಮಾತನಾಡಿದ್ರ ಬೋವಿ ಮಠಕ್ಕೆ ಏನು ಬೋವಿ ಸಮುದಾಯದವರಿಗೆ ಟಿಕೆಟ್ ನೀಡದೇ ಇರೋದಕ್ಕೆ ಯಾವ ರೀತಿ ಆಕ್ರೋಶ ವ್ಯಕ್ತವಾಯಿತು? ನೋಟಾ ಹಾಕೋದಾಗೆಲ್ಲ ಹೇಳ್ತಾ ಇದ್ದಾರಂತೆ. ಯಾಕೆ ಅಂತಹ ಉದ್ಭವ? ಏನಾದರೂ ಮುಂಚೆ ಏನಾದರೂ ಮಾತು ಕೊಟ್ಟಿದ್ರಂತ ಬೋವಿ ಸಮುದಾಯದವ್ರನ್ನೇ ಅಲ್ಲಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ, ಅಥವಾ ಅವರ ಎಕ್ಸ್ಪೆಕ್ಟೇಷನ್ ಇಲ್ಲಿ ಹುಸಿಯಾಗಿದೆ ಅಂತಾನ? ಎಸ್, ಏನು ಕಳೆದ 20-25 ದಿನಗಳ ಹಿಂದೆ ಏನು ಚಿತ್ರದುರ್ಗದಲ್ಲಿ ಒಂದು ಬೋವಿ ಸಮಾವೇಶ ನಡೆಯುತ್ತೆ. ಆ ಸಮಾವೇಶದಲ್ಲಿ ಏನು ಹಿಂದುಳಿದ ಮತ್ತೆ ಬಲಿಷ್ಠ ಸಮುದಾಯ ಅಂತ ಹೇಳ್ಬಿಟ್ಟು ಬೋವಿ ಸಮುದಾಯಕ್ಕೆ ನಾವು ಚಿತ್ರದುರ್ಗದಿಂದ ಒಬ್ಬ ಕ್ಯಾಂಡಿಡೇಟ್ ಅನ್ನು ಕೊಡುತ್ತೇನೆ ನಾವು ಒಂದು ಭರವಸೆಯನ್ನು ಇದೇ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಯಡಿಯೂರಪ್ಪನವ್ರು ಕೊಟ್ಟಿದ್ರು. ಆದ್ರೆ ಏನು ಚುನಾವಣೆ ನೀತಿ ಸಮಿತಿ ಆದ ನಂತರ ಸಾಕಷ್ಟು ಏನು ಅಭ್ಯರ್ಥಿಗಳ ವಿಚಾರದಲ್ಲಿ ಅದಲು ಬದಲಾವಣೆ ಆಯ್ತು. ಈ ಹಿನ್ನೆಲೆಯಲ್ಲಿ ನಾರಾಯಣಸ್ವಾಮಿಗೆ ಕೊಟ್ಟಿದ್ದಕ್ಕೆ ಬೋವಿ ಸಮುದಾಯದವರು ಸಂಪೂರ್ಣ ಏನು ಜಿಲ್ಲೆಯಲ್ಲಿನ ಕ್ಷೇತ್ರದಲ್ಲಿನ ಬೋವಿ ಸಮುದಾಯಕ್ಕೆ ಸಂಪೂರ್ಣವಾಗಿ ಅಸಮಾಧಾನ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಏನು ಬೆಂಗಳೂರಿಗೆ ತೆರಳಿ ಇಮ್ಮಡಿ ಸಿದ್ದೇಶ್ವರ ಸ್ವಾಮೀಜಿ ಅವರು ಯಡಿಯೂರಪ್ಪ ಅವ್ರನ್ನ ಭೇಟಿಯಾದ್ರು. ಆದ್ರೆ ಯಾವುದೇ ರೀತಿಯಾದ ಒಂದು ಇದಕ್ಕೆ ಸೂಕ್ತ ಉತ್ತರ ಸಿಗ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಏನು ಆನೇಕಲ್ ನಾರಾಯಣಸ್ವಾಮಿಗೆ ಏನು ಅಭ್ಯರ್ಥಿ ಎಂದು ಘೋಷಣೆ ಆದ ಹಿನ್ನೆಲೆ ಅಂದಿನಿಂದ ಇಂದಿನ ತನಕನೂ ಸಹ ಇಮ್ಮಡಿ ಸಿದ್ದೇಶ್ವರ ಸ್ವಾಮಿಗಳು ಮತ್ತೆ ಸಮುದಾಯದ ಮುಖಂಡರು ಸಾಕಷ್ಟು ವಿರೋಧವನ್ನು ಬಿಜೆಪಿಗೆ ವ್ಯಕ್ತಪಡಿಸಿದ್ದಾರೆ. ಇದೇ ಬೆನ್ನಲ್ಲೇ ನಿನ್ನೆ ಬಿ ಎನ್ ಚಂದ್ರಪ್ಪ ಅವರಿಗೆ ನಾಮಪತ್ರ ಸಲ್ಲಿಸಲು ಬಂದಿದ್ದಂತಹ ಏನು ಸಿದ್ದರಾಮಯ್ಯ ಅವರು ಇದ್ದಾರೆ, ಸಿದ್ದರಾಮಯ್ಯ ಅವರು ಸಹ ನಿನ್ನೆ ಹೋಗಿ ನೀವು ಈ ಬಾರಿ ನಮ್ಮ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಅನ್ನುವ ಒಂದು ಮಾತನ್ನೇ ಆಡಿದ್ರು. ಈ ಹಿನ್ನೆಲೆಯಲ್ಲಿ ಇದೇ ಬೆನ್ನಲ್ಲೇ ಇವತ್ತು ಆನೇಕಲ್ ನಾರಾಯಣಸ್ವಾಮಿ ಅವರ ನಾಮಪತ್ರ ಸಲ್ಲಿಕೆ ಆದ ನಂತರ ಮೆರವಣಿಗೆಯಲ್ಲಿ ಮಾತನಾಡಿದ ಬಿಎಸ್ವೈ ಯಡಿಯೂರಪ್ಪನವರು ಸೀದಾ ಮಠಕ್ಕೆ ತೆರಳಿ ಮಠದಲ್ಲಿ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಯುವಕರು ಅಲ್ಲೇನಿದ್ರು ಆ ಯುವಕರೆಲ್ಲರೂ ಸೇರಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಒಳಗಡೆ ಬಿಡಲು ಸಾಕಷ್ಟು ಒಂದು ಅಡ್ಡಿಪಡಿಸಲಾಗಿತ್ತು. ಈ ವೇಳೆ ಮತ್ತೆ ಮಠದ ಒಳಗಡೆ ಮಾತುಕತೆಗೆ ಕುಂತಾಗ ಯಡಿಯೂರಪ್ಪ ರಿಯಾಕ್ಷನ್ ಕೊಟ್ರ? ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಅವ್ರು ಏನು ಉತ್ತರ ಕೊಟ್ರ, ಮಾತನಾಡಿದ್ರ ಅಂತ? ಖಂಡಿತವಾಗ್ಲು ಏನಂದ್ರೆ ಮಠ ಪ್ರವೇಶ ಮಾಡಿದಂತ ಇದಿನ ಲೋಕಲ್ MLA ಆದಂತಹ ಪೂರ್ಣಿಮಾ ಶ್ರೀನಿವಾಸ್ ಅವರು ಮತ್ತೆ ತಿಪ್ಪಾರೆಡ್ಡಿ ಅವರ ಸಮ್ಮುಖದಲ್ಲಿ ಸ್ವಾಮೀಜಿ ಅವ್ರನ್ನ ಭೇಟಿಯಾದ ಸಂದರ್ಭದಲ್ಲಿ ಅಲ್ಲಿನ ಯುವಕರು ಸಹ ಸಾಕಷ್ಟು ವಿರೋಧವಾದ ಮಧ್ಯನೂ ಕೂಡ ಬಿಎಸ್ವೈ ಯಡಿಯೂರಪ್ಪ ಅವರಿಗೆ ನೇರವಾಗಿ ಈ ಬಾರಿ ನಾವು ಭಾರತೀಯ ಜನತಾ ಪಾರ್ಟಿಗೆ ನಾವು ಸಂಪೂರ್ಣವಾಗಿ ನೋಟವನ್ನು ಹಾಕುವುದರ ಮೂಲಕ ನಿಮ್ಗೆ ಉತ್ತರ ಕೊಡ್ತೇವೆ ಎನ್ನುವ ಮಾತನ್ನು ಶ್ರೀಗಳ ನೇರವಾಗಿ ಇಲ್ಲಿ ಹೇಳಿದ್ದಾರೆ ರಾಘವ ಸೂರ್ಯ. ಓಕೆ, ಥ್ಯಾಂಕ್ ಯು ವೀರೇಶ್. ಅದೇ